ಸಿದ್ದರಾಮಯ್ಯ ಖುದ್ದಾಗಿ ಇನ್ವೈಟ್ ಮಾಡಿದ್ರು, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರ ಅವರು ಪ್ರಚಾರ ಮಾಡಲಿ ಅಂತೇಳಿ ಕೇಳ್ಕೊಂಡಿದ್ರು. ಎಂ ಬಿ ಪಾಟೀಲ್ ಹೇಳಿದ್ರು ಅವ್ರು ಹೋಗಬಾರ್ದು ಪ್ರಚಾರಕ್ಕಲ್ಲಿ, ಕಾಂಗ್ರೆಸ್ನ ಅಭ್ಯರ್ಥಿಗಳು ಪ್ರಚಾರ ಮಾಡಬೇಕು ಅಂತ. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವ್ರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಇದೆ. ಮತ್ತು ವೀರಣ್ಣ ಚರಂತಿಮಠರು ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾವೆ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬಂದಿರ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಈಗ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತೇಳಿ, ಸ್ವಾಭಿಮಾನ ಇದ್ರು. ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕು. ಅಲ್ಲಿ ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ ಬಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾನು ಅವರಿಗೆ ಆಗ್ರಹ ಮಾಡ್ತೇನೆ.